ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಮ್ಮೆಲ್ಲರ ಮಹಿಳೆಯರ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಮೊದಲನೇ ಲೋಕಸಭೆಯಲ್ಲಿ ಆಡಳಿತ ನಡೆಸಬೇಕಾದ್ರೆ ಹೆಣ್ಣು ಮಕ್ಕಳಿಗೆ 5% ಮಾತ್ರ ಮೀಸಲಾತಿ ಇತ್ತು. ಅನಂತರ 17ನೇ ಲೋಕಸಭಾ ಆಡಳಿತದಲ್ಲಿ 15% ಮಾತ್ರ ಮಹಿಳೆಗೆ ಮೀಸಲಾತಿಯನ್ನು ತಂದುಕೊಟ್ರು. ಅದಾದ ನಂತರ ಇಲ್ಲಿ ಮಹಿಳೆಯರಿಗೆ ಶೋಷಣೆ ಮತ್ತು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಹೆಚ್ಚೆಚ್ಚು ಶೋಷಣೆಗಳು ಆಗ್ತಾ ಇತ್ತು. ಆದರೆ ಅವರಿಗೆ ನ್ಯಾಯ ಸಿಕ್ಕಿರಲಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ನೇತೃತ್ವದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋ ಅಭಿಯಾನವನ್ನು ತಂದಿರೋದ್ರಿಂದ ಆ ಅಭಿಯಾನದ ಮೂಲಕ ಹೆಚ್ಚು ಬದಲಾವಣೆಗಳನ್ನು ತಂದಿದೆ. ಮಾಧ್ಯಮಿಕ ಹಂತದಲ್ಲಿ ಹುಡುಗಿಯರು ದಾಖಲಾತಿಯನ್ನು ಸೃಷ್ಟಿಸಿದ್ದಾರೆ. ಅವರು 80.2% ಅವರ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಶೈಕ್ಷಣಿಕದಲ್ಲಿ ಮುಂದಿದ್ದಾರೆ ಹೆಣ್ಣುಮಕ್ಕಳು. ಅನಂತರ ಮಹಿಳೆಯರು ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಮತ್ತು ವೈದ್ಯಕೀಯ, ಉದ್ಯೋಗ, ವ್ಯವಸಾಯ, ಹೈನುಗಾರಿಕೆ ಎಲ್ಲ ಕ್ಷೇತ್ರದಲ್ಲೂ ಅವರು ಈಗ ಮುಂದಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 2023 ಸೆಪ್ಟೆಂಬರ್ ಅಲ್ಲಿ ಮಹಿಳಾ ರಿಸರ್ವೇಶನ್, ಅದಕ್ಕೆ ನಾವು ನಾರಿ ಶಕ್ತಿ ವಂದನಾ ಅಧಿನಿಯಮ 2023 ಅಂತ ಹೆಸರಿಟ್ಟು, ನಾರಿ ಶಕ್ತಿಗೆ ಒಂದು ಶಕ್ತಿ, ಅದಕ್ಕೆ ನಾವು ವಂದಿಸ್ತೇವೆ ಅಂತ ಒಂದು ಒಳ್ಳೆಯ ಹೆಸರಿನ ಮುಖಾಂತರ ಅದಕ್ಕೆ ನಾವು ಗೌರವ ಕೊಡುವ ರೀತಿಯಲ್ಲಿ ಅದು ಅಧಿನಿಯಮ ಜಾರಿಗೆ ಬಂದಿದೆ 2023ರಲ್ಲಿ. ಈಗ ಇದರ ಮುಖಾಂತರ ಕೇವಲ ಶಕ್ತಿ ಇದೆ ಅಂತ ಹೇಳೋದು ಮಾತ್ರ ಅಲ್ಲ, ಅದಕ್ಕೆ ನಾವು ವಂದಿಸ್ತೇವೆ, ಅದಕ್ಕೆ ನಾವು ಗೌರವಿಸ್ತೇವೆ, ಅದನ್ನ ನಾವು ಕಾರ್ಯರೂಪದಲ್ಲಿ ತರ್ತೇವೆ ಅನ್ನೋ ರೀತಿಯಲ್ಲಿ ಇದೇ ತಿಂಗಳ 16 ಅಂದ್ರೆ ನಾಳೆ 16, 17, 18ನೇ ತಾರೀಕು ಒಂದು ಸ್ಪೆಷಲ್ ಸೆಷನ್ ಅನ್ನು ಕರೆದು ಎಲ್ಲಾ ಪಕ್ಷಗಳ ಜೊತೆಗೆ ಪಕ್ಷಾತೀತವಾಗಿ ಇದರ ಬಗ್ಗೆ ಚರ್ಚೆ ನಡೆಯಲಿದೆ. ಮೊದಲಿಗೆ ನಾನು ಎಲ್ಲರಲ್ಲಿ ವಿನಂತಿ ಮಾಡೋದು, ಪಕ್ಷಾತೀತವಾಗಿ ಇದಕ್ಕೆ ಸಹಕಾರ ನೀಡಿ ಅಂತ ನಾನು ಮೊದಲಿಗೆ ವಿನಂತಿಸ್ಕೊಳ್ತೇನೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಈ ಅಧಿನಿಯಮವನ್ನು ತಂದಿದೆ, ಇದಕ್ಕೆಲ್ಲರೂ ತಾವು ಸಾಥ್ ಕೊಟ್ಟು ಬೆಂಬಲ ನೀಡಬೇಕು ಅಂತ ಹೇಳಿ, ಹಾಗೂ ಎಲ್ಲಾ ಹೆಣ್ಮಕ್ಳು ಪಕ್ಷಾತೀತವಾಗಿ ಅಥವಾ ಅವರ ಸಿದ್ಧಾಂತಕ್ಕೆ ಮುಂದೆ ಬಂದು ಇದಕ್ಕೆ ತಾವೆಲ್ಲ ಸಹಯೋಗ ಕೊಡಿ, ಸಹಮತ ಕೊಡಿ, ಸಹಭಾಗಿತ್ವ ಕೊಡಿ ಅಂತ ಹೇಳ್ತಾ ನಾನು ವಿನಂತಿ ಮಾಡ್ತೇನೆ. ಮತ್ತು ಮಂಡಲದಲ್ಲಿ ಮಹಿಳಾ ಮೋರ್ಚಾ ತಂಡ ಪ್ರಬುದ್ಧರ ಸಭೆ, ಮಹಿಳಾ ಸಮಾವೇಶಗಳು, ಬೈಕ್ ರ್ಯಾಲಿ, ಸಿಗ್ನೇಚರ್ ಕ್ಯಾಂಪ್, ಮಿಸ್ ಕಾಲ್ ಕ್ಯಾಂಪ್, ಈ ತರದ ಜಾಗೃತಿಯ ಕಾರ್ಯಕ್ರಮಗಳನ್ನ ಮಾಡೋರ ಮುಖೇನ ನಿಮ್ಮೊಟ್ಟಿಗೆ ನಾವಿದ್ದೇವೆ. ಈ ಒಂದು ಅಭೂತಪೂರ್ವವಾದ ನಿರ್ಣಯಕ್ಕೆ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಡೀ ರಾಜ್ಯದಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಧನ್ಯವಾದ.